ನಾಳೆ ಬಿಬಿಎಂಪಿ ಬಜೆಟ್ ಮಂಡನೆ ಆಗ್ತಾ ಇದೆ. ಬಿಬಿಎಂಪಿ ಬಜೆಟ್ ಸಿಹಿಯೋ ಕಹಿಯೋ? ಎಷ್ಟು ಕೋಟಿ ಮೊತ್ತದ ಬಜೆಟ್, ಎಷ್ಟು ಕೋಟಿ ಮೊತ್ತದ ಬಜೆಟ್ ಇದೇ ಗೊತ್ತಾ? ಬೆಂಗಳೂರು ಜನರ ಮೇಲೆ ತೆರಿಗೆ ಭಾರ ಹಾಕುತ್ತಾ? ಕಸಕ್ಕೂ ಟ್ಯಾಕ್ಸ್ ಹಾಕ್ತಾರ ಬಿಬಿಎಂಪಿ ಅಧಿಕಾರಿಗಳು? ಗುಂಡಿ ಹಾಗೂ ಕಸದ ಸಮಸ್ಯೆಗಳಿಗೆ ಸಿಗುತ್ತಾ ಪರಿಹಾರ? ಟ್ರಾಫಿಕ್ ಭೂತಕ್ಕೆ ಬಜೆಟ್ನಲ್ಲಿ ಸಿಗುತ್ತಾ ಮದ್ದು? ಎಸ್, ನಾಳೆ ಬಿಬಿಎಂಪಿ ಬಜೆಟ್ ಕೂಡ ಮಂಡನೆ ಆಗ್ತಿರುವಂತಹದ್ದು. ಈಗಾಗಲೇ ಬೆಂಗಳೂರಿಗೆ ಬಿಬಿಎಂಪಿ ಬಜೆಟ್ ಅಂತಂದರೆ ಬೆಂಗಳೂರಿಗೆ ಸೀಮಿತವಾದಂತಹ ಒಂದು ಬಜೆಟ್ ಅದು. ಸೊ ಹಾಗಾಗಿ ಬೆಂಗಳೂರಿನ ಜನರು ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಬಿಬಿಎಂಪಿ ಬಜೆಟಲ್ಲಿ ಏನಾದರೂ ಒಂದಷ್ಟು ಬೆಂಗಳೂರಿಗೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಆಗುವಂತಹ ಬಜೆಟ್ ಮಂಡನೆ ಆಗುತ್ತಾ ಅಂತೇಳಿ ಒಂದಷ್ಟು ನಿರೀಕ್ಷೆನ ಕೂಡ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಬಿಬಿಎಂಪಿ ಬಜೆಟ್ ಇದೆಯಲ್ಲ, ಅದು ಸಿಹಿ ಅನಿಸುತ್ತೋ ಕಹಿ ಅನಿಸುತ್ತೋ ನಾಳೆ ಗೊತ್ತಾಗುತ್ತೆ. ಎಷ್ಟು ಕೋಟಿ ಮೊತ್ತದ ಬಜೆಟ್ ಇದೆ ಅಂತೇಳಿ ಅದು ಕೂಡ ನಾಳೆ ಗೊತ್ತಾಗುತ್ತೆ. ಅಂದರೆ ಎಷ್ಟು ಕೋಟಿ ಬಜೆಟನ್ನು ಮಂಡನೆ ಮಾಡ್ತಾರೆ ಅಂತೇಳಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಜನಪ್ರತಿನಿಧಿಗಳಲ್ಲದೆ ಮಂಡನೆಯಾಗುತ್ತಿರುವಂತಹ ಬೃಹತ್ ಬಜೆಟ್, ಪ್ರವಾಹ ಪರಿಸ್ಥಿತಿ ನಿಯಂತ್ರಣಕ್ಕೆ ಹೆಚ್ಚಿನ ಅನುದಾನ ನಿರೀಕ್ಷೆ ಸಾಧ್ಯತೆ. ಪ್ರತಿ ಮಳೆಗಾಲದಲ್ಲೂ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ ಬಿಡಿ. ಯಾವಾಗ ಮಳೆ ಬಂದರೂ ಕೂಡ ಬೆಂಗಳೂರು ಕಂಪ್ಲೀಟವಾಗಿ ಜಲಮಯ ಆಗುತ್ತೆ. ಹೀಗಾಗಿ ಮಳೆ ನಿಯಂತ್ರಣಕ್ಕೆ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ನಿರೀಕ್ಷೆ ಮಾಡಬಹುದಾ? 19,000 ಕೋಟಿ ವೆಚ್ಚದ ಮುಂಗಡ ಪತ್ರ ಮಂಡಿಸುವಂತಹ ಒಂದು ಸಂಭವ. ಪಾಲಿಕೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ದಾಖಲೆ ಬಜೆಟ್ ಇದು. 5ನೇ ವರ್ಷವು ಜನಪ್ರತಿನಿಧಿಗಳಿಲ್ಲದೆ ಅಧಿಕಾರಿಗಳಿಂದಲೇ ಬಜೆಟ್. ಆಡಳಿತಾಧಿಕಾರಿ ಉಮಾಶಂಕರ್ ಅವರ ಅಧ್ಯಕ್ಷತೆ ಹಾಗೂ ತುಷಾರ್ ಗಿರಿನಾಥ್ ನೇತೃತ್ವದಲ್ಲಿ ಬಜೆಟ್ ಮಂಡನೆ ಆಗುತ್ತಾ? ಈ ಬಾರಿಯೂ ಪಾಲಿಕೆ ಬಜೆಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಹೆಚ್ಚು ಒತ್ತು ಕೊಡ್ತಾರಾ? ಬಿಬಿಎಂಪಿ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿರುವ ಬೆಂಗಳೂರಿನ ಜನ. ಎಸ್, ಬಿಬಿಎಂಪಿ ಬಜೆಟ್ ಮಂಡನೆ ಆಗ್ತಿರುವಂತಹದ್ದು. ಕಳೆದ 5 ವರ್ಷಗಳಿಂದಲೂ ಕೂಡ ಕಾರ್ಪೊರೇಟರ್ಗಳಿಲ್ಲ, ಮೇಯರ್ ಇಲ್ಲ. ಆದರೂ ಕೂಡ ಬಿಬಿಎಂಪಿ ಬಜೆಟ್ ಮಂಡನೆ ಆಗ್ತಿರುವಂತಹದ್ದು. ಬಿಬಿಎಂಪಿ ಕಮಿಷನರ್ ಜೊತೆಗೆ ಅಧ್ಯಕ್ಷರು ಅಂತ ಯಾರಿದ್ದಾರೋ, ಬೆಂಗಳೂರಿನ ಉಸ್ತುವಾರಿ ಅಧ್ಯಕ್ಷರು ಅಥವಾ ಬಿಬಿಎಂಪಿ ಕಮಿಷನರ್ ಯಾರಿದ್ದಾರೋ ಅವರು ಈ ಒಂದು ಬಜೆಟನ್ನು ಮಂಡನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಬಾರಿಯೂ ಕೂಡ ಸುಮಾರು 19,000 ಕೋಟಿ ವೆಚ್ಚದ ಮುಂಗಡ ಪತ್ರ ಬಜೆಟ್ ಮಂಡನೆಯಾಗುವಂತಹ ಒಂದು ಸಾಧ್ಯತೆ ಇದೆ. ಪಾಲಿಕೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ದಾಖಲೆ ಬಜೆಟನ್ನು ಮಂಡಿಸಲಿಕ್ಕೆ ಈಗ ಬಿಬಿಎಂಪಿ ಹೊರಟಿರುವಂಥದ್ದು. 5ನೇ ವರ್ಷವೂ ಕೂಡ, ಕಳೆದ 5 ವರ್ಷಗಳಿಂದಲೂ ಕೂಡ ಬಿಬಿಎಂಪಿ ಕಮಿಷನರ್ ಇಲ್ಲ, ಅಂದರೆ ಬಿಬಿಎಂಪಿ ಕಾರ್ಪೊರೇಟರ್ಗಳಿಲ್ಲ, ಮೇಯರ್ ಇಲ್ಲ. ತುಷಾರ್ ಗಿರಿನಾಥ್ ಅವರ ನೇತೃತ್ವದಲ್ಲಿ ಬಜೆಟ್ ಮಂಡನೆ. ಎಸ್, ಈ ಬಾರಿಯೂ ಕೂಡ ಪಾಲಿಕೆ ಬಜೆಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಹೆಚ್ಚು ಹೊತ್ತು ಕೊಡ್ತಾರಾ? ಬಿಬಿಎಂಪಿ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿರುವಂತಹ ಬೆಂಗಳೂರಿನ ಜನರು. ಜನಪ್ರತಿನಿಧಿಗಳಿಲ್ಲದೆ ಕಳೆದ 5 ವರ್ಷಗಳಿಂದಲೂ ಕೂಡ ಬಿಬಿಎಂಪಿ ಬಜೆಟ್ ಮಂಡನೆ ಆಗ್ತಿರುವಂತಹದ್ದು. ನಾಳೆ ಬೆಂಗಳೂರಿನ ಬಿಬಿಎಂಪಿ ಬಜೆಟ್ ಮಂಡನೆ ಆಗ್ತಿದೆ. ಈ ಬಾರಿಯ ಬಜೆಟ್ ಬೆಂಗಳೂರಿನ ಜನರಿಗೆ ಸಿಹಿ ಕೊಡುತ್ತಾ ಅಥವಾ ಕಹಿ ಕೊಡುತ್ತಾ ನಾಳೆ ಕಾದು ನೋಡಬೇಕಾಗುತ್ತೆ.